ಅಧಿಕಾರಿಗಳು ಯಾವುದೇ ರೀತಿ ಸಹಕಾರ ನಮ್ಮ ಅಧ್ಯಕ್ಷರಿಗೆ ನಮ್ಮ ಆಡಳಿತ ಮಂಡಳಿಗೆ ಕೊಡ್ತಾ ಇಲ್ಲ. ಎಂಥ ಅಧಿಕಾರಿ ಅಂತಂದವ್ರೆ, ಲೋಕಾಯುಕ್ತದಲ್ಲಿ ರೆಡ್ ಹ್ಯಾಂಡ್ ಸಿಕ್ಕಾಗಿ ಸಸ್ಪೆಂಡ್ ಆಗಿರುವಂಥ ಅಯೋಗ್ಯನ ತಂದು ಕಮಿಷನರ್ ಮಾಡಿ, ನಾವು ರಾಜ್ಯದಲ್ಲಿ ಅವಾರ್ಡ್ ತಂದಿರುವಂಥವ್ರನ್ನ ನಾವು ನಗರಸಭಾ ಅಧ್ಯಕ್ಷರು. ಅಂದು 2024 ಸೆಪ್ಟೆಂಬರ್ 12 ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆದಿತ್ತು. ಆ ಚುನಾವಣೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಇಬ್ಬರು ಚಿಕ್ಕಬಳ್ಳಾಪುರ ನಗರಸಭೆ ಗದ್ದುಗೆ ಹಿಡಿಯಬೇಕು, ತಮ್ಮದೇ ಬೆಂಬಲಿಗರು ಅಧ್ಯಕ್ಷ ಉಪಾಧ್ಯಕ್ಷರಾಗಬೇಕು ಅಂತ ಪಟ್ಟು ಹಿಡಿದು ಜಿದ್ದಾಜಿದ್ದಿಗೆ ಬಿದ್ದಿದ್ದರು. ಕೊನೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರು ನಗರಸಭೆ ಅಧಿಕಾರ ಹಿಡಿದಿದ್ರು. ಅಂದಿನಿಂದ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಎತ್ತು ಏರಿಗೆ ಕೋಣ ಕೆರೆಗೆ ಎಂಬಂತೆ ನಗರಸಭೆ ಕೌನ್ಸಿಲ್ ಹಾಗೂ ಅಧಿಕಾರಿಗಳ ಮಧ್ಯೆ ಹೊಂದಾಣಿಕೆ ಇಲ್ಲದಂತಾಗಿದೆ. ಇದರಿಂದ ಕೆರಳಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ನಗರಸಭೆ ಆಯುಕ್ತ ಮನ್ಸೂರ್ ಅಲಿ ವಿರುದ್ಧ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡು ಕ್ರಿಮಿನಲ್ ಕೇಸ್ ಹಾಕುವ ಎಚ್ಚರಿಕೆ ನೀಡಿದ್ದಾರೆ. ರಾಜಕಾರಣ, ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ಇದೆ. ಇಲ್ಲಿ ಶಾಸಕರಿಗೆ ಕನಿಷ್ಠ ಜ್ಞಾನ ಕೂಡ ಇಲ್ಲ. ಈಸ್ ಓನ್ಲಿ ಎ ಮೆಂಬರ್. ನಾನು ಆಸ್ ಎನ್ MP ಐ ಆಮ್ ಓನ್ಲಿ ಮೆಂಬರ್ ಇನ್ ನಗರಸಭಾ. ಅಲ್ಟಿಮೇಟ್ ಅಥಾರಿಟಿ ಇಸ್ ದ ಪ್ರೆಸಿಡೆಂಟ್. ಆ ಕಮಿಷನರ್ಗೆ ಹೇಳ್ತಾರೆ, ಅವ್ರ ಕೈಯಿಂದ ಒಂದೇ ಒಂದು ಬಿ ಖಾತಾ ಕೊಡಬೇಡ್ರಿ, ಒಂದು ಕೆಲಸ ಮಾಡಿಸ್ಬೇಡ್ರಿ, ಎಲ್ಲ ನಡೀತಾ ಇದೆ. 700 ಬಿ ಖಾತಾ ರೆಡಿ ಇದೆ ಇವತ್ತು ನಗರಸಭೆಯಲ್ಲಿ. ದೊಣ್ಣೆ ನಾಯಕರು ಬರ್ಬೇಕಂತೆ, ದೊಣ್ಣೆ ನಾಯಕರು ಕೊಡ್ಬೇಕಂತೆ. ಎಲ್ಲಿದೆ ಇದು? ಯಾವ ಕಾನೂನಲ್ಲಿದೆ? ಯಾವ ಬೈಲಾ ಎಲ್ಲಿದೆ? ನಾನು ಹೇಳಿದ್ದೀನಿ, ಕಮಿಷನರ್ ಮೇಲೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡಿ ಅಂತ ಹೇಳಿದ್ದೀನಿ. ವಿಲ್ ಡೂ ಇಟ್. ಅಧಿಕಾರಿಗಳು ಯಾವುದೇ ರೀತಿ ಸಹಕಾರ ನಮ್ಮ ಅಧ್ಯಕ್ಷರಿಗೆ ನಮ್ಮ ಆಡಳಿತ ಮಂಡಳಿಗೆ ಕೊಡ್ತಾ ಇಲ್ಲ. ದಟ್ ಈಸ್ ದ ರೀಸನ್. ಎಂಥ ಅಧಿಕಾರಿ ಅಂತಂದವ್ರೆ, ಲೋಕಾಯುಕ್ತದಲ್ಲಿ ರೆಡ್ ಹ್ಯಾಂಡ್ ಸಿಕ್ಕಾಗಿ ಸಸ್ಪೆಂಡ್ ಆಗಿರುವಂಥ ಅಯೋಗ್ಯನ ತಂದು ಕಮಿಷನರ್ ಮಾಡೋದು. ನಾವು ರಾಜ್ಯದಲ್ಲಿ ಅವಾರ್ಡ್ ತಂದಿರುವಂಥವ್ರನ್ನ ನಾವು ನಗರಸಭಾ ಅಧ್ಯಕ್ಷರು ಮಾಡಿ, ಇವ್ರನ್ನ ಕಮಿಷನರ್ ತಂದಿದ್ವಿ. ಇಡೀ ಎನ್ವಿರಾನ್ಮೆಂಟಲ್ಲಿ SWM ಏನಾಗಿದೆ ನೋಡಿದ್ದೀರಾ? ಹುಟ್ಟಿಮನಹಳ್ಳಿ ಹತ್ರ ಹೋಗಿ ನೋಡಿ. ಮೊದಲು ಹೇಗೆ ನಡೀತಾ ಇತ್ತು SWM ವರ್ಕು, ರಸ್ತೆಗಳು ಹೇಗಿರೋದು. ನಮ್ಮ ಅಧ್ಯಕ್ಷರು ಮಹಿಳೆ ಆದರೂ ಕೂಡ ಕೊಡೆ ಹಿಡ್ಕೊಂಡು ಹೋಗಿ ಕ್ಲೀನ್ ಮಾಡಿಸೋರು. ನಾವು ಎವ್ರಿ ವೀಕ್ ಎವ್ರಿ ಮಂತ್ ಒಂದು ದಿವಸ ಪ್ರೋಗ್ರಾಮ್ ಹಾಕ್ಕೊಂಡು 5-5 ವಾರ್ಡ್ಗಳಿಗೆ ಹೋಗಿ ಸ್ವಚ್ಛತೆ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಕೂಡ ನಾವು ನೋಡ್ತಾ ಇದ್ವಿ. ಈಗ ಬರೀ ಏನೂ ಇಲ್ಲ, ಉಡಾಫೆ, ಎಲ್ಲ ಉಡಾಫೆ. ಸರ್, ಇವತ್ತು ನೀವು ಹೇಳ್ದಂಗೆ ಏನು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಏನು ನಾವು ಖಾತೆ ಒಂದು ಆಂದೋಲನ ಮಾಡಿದ್ವಿ. ಇವತ್ತು ಸುಮಾರು ಒಂದು 750ಕ್ಕೂ ಹೆಚ್ಚು ನಾವು ಖಾತೆ ಅನ್ನು ಆಲ್ರೆಡಿ ರೆಡಿ ಆಗಿದೆ. ಇದು ನಮ್ಮ ಎಲ್ಲ ನಗರಸಭಾ ಸದಸ್ಯರು ಮತ್ತು ಎಲ್ಲ ಅಧಿಕಾರಿಗಳು, ನಮ್ಮ ನಗರಸಭೆ ಅಧಿಕಾರಿಗಳಿಂದ ಎಲ್ಲ ಕುಣಿಸಿ ಸುಮಾರು ಒಂದು 3 ತಿಂಗಳಿಂದ ಏನು ಟ್ಯಾಕ್ಸಿಂದ ಹಿಡಿದು ಆ ಡಾಕ್ಯುಮೆಂಟಿಂದ ಹಿಡಿದು ಸುಮಾರು ಅರ್ಜಿದಾರರು ಖಾಲಿ ಡಾಕ್ಯುಮೆಂಟ್ಸ್ ಮಾತ್ರ ಕೊಟ್ಟಿದ್ದರು. ಅದಕ್ಕೆ ಟ್ಯಾಕ್ಸ್ ತುಂಬಿರಲಿಲ್ಲ, EC ಕೊಟ್ಟಿರಲಿಲ್ಲ. ಇವೆಲ್ಲ ನಾವು ಫೋನ್ ಮಾಡಿ ಎಲ್ಲ ನಗರಸಭಾ ಸದಸ್ಯರು ಕುತ್ಕೊಂಡು ಒಂದು ಕ್ಯಾಂಪ್ ಥರ ನಾವು ಖಾತೆಯನ್ನು ಒಂದು ಮಾಡಿದ್ದೀವಿ. ಇವತ್ತು ಎಲ್ಲ ಖಾತೆದಾರರಿಗೆ ನಾವು ಕಾಪಿಯನ್ನು ಇಶ್ಯೂ ಮಾಡಬೇಕು. ಅದಕ್ಕೆ ಈಗ ಕಮಿಷನರ್ ಅವರು ಸದ್ಯಕ್ಕೆ ನಾವು ಕೊಡೋದಕ್ಕಾಗೋದಿಲ್ಲ ಅಂಥೇಳಿ ತಡೆ ಹಿಡಿದಿದ್ರು. ಅದಕ್ಕೋಸ್ಕರ ನಾವು ಅವ್ರಿಗೆ ಗಟ್ಟಿಯಾಗಿ ಕೂಡ ನಾವು ಕೇಳಿದ್ವಿ. ಏನು ಫಲಾನುಭವಿಗಳು ಎಷ್ಟೋ ಜನ ಸುಮಾರು 10 ವರ್ಷದಿಂದ ಖಾತೆ ಆಗದಿರ ಎಷ್ಟೋ ಸಲ ನಗರಸಭೆ ಕಡೆ ಬಂದು ತಿರುಗಾಡ್ತಾಯಿದ್ರು. ಅವ್ರಿಗೆ ಇವತ್ತು ಖಾತೆ ಆಗಿದೆ. ಅವ್ರಿಗೆ ಯಾಕಂದರೆ ಎಷ್ಟೋ ಜನ ದುಡ್ಡು ಕೊಟ್ಟು ಇನ್ನೂ ರಿಜಿಸ್ಟ್ರ್ ಕೂಡ ಮಾಡ್ಕೊಂಡಿಲ್ಲ. ನಮ್ಮ ಹತ್ರ ಬಂದು ಅವರು ಕಷ್ಟಗಳು ಹೇಳ್ಕೊತಾರೆ. ಮತ್ತು ಲೋನ್ಗೆ ಹೋಗ್ಬೇಕಂದ್ರೂ ಕಾಪಿ ಅವಶ್ಯಕತೆ ಇರ್ತೈತೆ. ಇವತ್ತು ನಮಗೆ ಕಮಿಷನರು ಒಂದು ಕಾಪಿ ಕೊಟ್ಟರೆ ನಾವು ಅವ್ರಿಗೆ ಕೊಡೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಯಾಕೆ ಕೊಡ್ತಿಲ್ಲ? ಅದೇ ಈಗ ಅವರು ಒಂದು ಶಾಸಕರು ಬಂದು ಅವರು ಕೊಡೋವರೆಗೂ ನಾವು ಯಾವುದೇ ರೀತಿ ವಿತರಣೆ ಮಾಡೋಕ್ಕಾಗೋದಿಲ್ಲ ಅಂತ ನೇರವಾಗಿ ನನಗೆ ಹೇಳ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರ ಇವತ್ತು ಕೌನ್ಸಿಲ್ ಇದೆ, ಕೌನ್ಸಿಲ್ ಬಾಡಿ ಇದೆ, ಯಾವುದೇ ಕಾರಣಕ್ಕೂ ಕೌನ್ಸಿಲ್ ಮುಖಾಂತರ ನಾವು ಕೊಡಬೇಕು, ಮನೆ ಮನೆಗೆ ಹೋಗ್ಬಿಟ್ಟು ಅಂತೇಳಿ ನಾವು ತೀರ್ಮಾನ ತೆಗೆದುಕೊಂಡಿದ್ದೀವಿ. ಆದರೆ ಅವರು ಬಯೋಮೆಟ್ರಿಕ್ ಇರೋದ್ರಿಂದ ಅವ್ರು ತಮ್ಮ ಕೊಟ್ಟರೆ ಕಾಪಿ ಪ್ರಿಂಟ್ ಬರೋದು.
ಅದಕ್ಕೋಸ್ಕರ ಇವತ್ತು ತಮ್ಮ ಕೊಡ್ದಿರ ಬೇಕು ಅಂತೇಳಿ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವ ಪ್ರದೀಪ್ ಈಶ್ವರ್ ಕೈಗೊಂಬೆಗಳಾಗಿದ್ದಾರೆ. ಅವರ ಅಣತಿಯಂತೆ ಕೆಲಸ ಮಾಡ್ತಿದ್ದಾರೆ. ಇದರಿಂದ ಆಡಳಿತಾರೂಢ ನಗರಸಭೆಯಲ್ಲಿ ಅಧ್ಯಕ್ಷ ಗಜೇಂದ್ರ ಸೇರಿದಂತೆ ಸದಸ್ಯರ ಮಾತು ಅಧಿಕಾರಿಗಳು ಕೇಳುತ್ತಿಲ್ಲವೆಂದು ಸಂಸದರು ಆರೋಪ ಮಾಡಿದ್ರೆ, ಇತ್ತ ಚಿಕ್ಕಬಳ್ಳಾಪುರ ನಗರಸಭೆ ಆಯುಕ್ತ ಮನ್ಸೂರ್ ಅಲಿ ಸಂಸದರ ಆರೋಪ ಒಪ್ಪಿಕೊಂಡಿಲ್ಲ. ಚಿಕ್ಕಬಳ್ಳಾಪುರ ನಗರಸಭೆಗೆ ಸಂಬಂಧಪಟ್ಟಂಗೆ ಈಗ ಇಲ್ಲಿ ಕೌನ್ಸಿಲ್ ಬಾಡಿ ಯಾವುದೇ ಒಂದು ಕೆಲಸ ಕಾರ್ಯಗಳು ನಡಿಬೇಕಾದ್ರೆ ನಾವು ಕೌನ್ಸಿಲ್ ಅನುಮೋದನೆ ತೊಗೊಂಡು ಮಾಡ್ತೀವಿ. ಇಲ್ಲ ಅಂತೇಳಿದರೆ ಅಧ್ಯಕ್ಷರ ಅನುಮೋದನೆ ತೊಗೊಂಡು ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ. ನಾನು ಬಂದು ಸುಮಾರು 6 ತಿಂಗಳಾಯಿತು ಚಿಕ್ಕಬಳ್ಳಾಪುರ ನಗರಸಭೆಗೆ ಬಂದು. 6 ತಿಂಗಳಿಂದ ಸಾಕಷ್ಟು ಕಾರ್ಯಗಳನ್ನು ನಾವು ಮಾಡಿದ್ದೀವಿ, ಕೆಲಸ ಕಾರ್ಯಗಳನ್ನು ಆಗ್ತಾಯಿದ್ದೇವೆ. ಅತಿ ಹೆಚ್ಚಿನ ಕೆಲಸಗಳು ಅಧ್ಯಕ್ಷರೇ ಮಾಡ್ಕೊಂಡಿದ್ದಾರೆ. ಅಧ್ಯಕ್ಷರು ವಾರ್ಡಲ್ಲಿ ಹೆಚ್ಚಿನ ಕೆಲಸವನ್ನು ಸಹ ನಾವು ಮಾಡಿದ್ದೀವಿ. ಹಾಗಾಗಿ ಯಾವ ದೃಷ್ಟಿಯಲ್ಲಿ ಅವ್ರಿಗೆ ಮಾನ್ಯ ಸಂಸದರಿಗೆ ಯಾರು ಯಾವ ರೀತಿ ಮಾಹಿತಿ ಕೊಟ್ಟಿದ್ದಾರೋ ಗೊತ್ತಿಲ್ಲ. ನಾನು ಸಂಸದರಿಗೆ ಭೇಟಿ ಮಾಡಿ ನೇರವಾಗಿ ಏನೇನು ಕೆಲಸ ಕಾರ್ಯಗಳು ಆಗ್ತಾಯಿದ್ದೇವೆ ನಗರಸಭೆಯಲ್ಲಿ, ನಾವು ಇಲ್ಲಿವರೆಗೂ ಏನೇನು ಮಾಡಿದ್ದೀವಿ ಅನ್ನೋ ಮಾಹಿತಿಯನ್ನು ಅವ್ರಿಗೆ ಕೊಡ್ತೀನಿ. ಏನಾಗಿದೆ ಸರ್, 700 ಬಿ ಖಾತೆ ಆಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರ ಲಾಸ್ಟ್ ಫೆಬ್ರವರಿ ತಿಂಗಳಲ್ಲಿ ಆದೇಶವನ್ನು ಕೊಟ್ಟಿತ್ತು. ಇದೊಂದು ಸರ್ಕಾರಿ ಕಾರ್ಯಕ್ರಮ ಇದೆ. ಇದು ಎಲ್ಲರೂ ಒಟ್ಟಿಗೆ ಸೇರಿ ನಾವು ಮಾಡಬೇಕಾಗುತ್ತೆ. ಶಾಸಕರಿಗೂ ವಿಶ್ವಾಸಕ್ಕೆ ತೊಗೊಬೇಕು ಮತ್ತು ಸಂಸದರಿಗೂ ತೊಗೊಬೇಕು. ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರು, ಉಪಾಧ್ಯಕ್ಷರಿಗೆಲ್ಲ ವಿಶ್ವಾಸಕ್ಕೆ ತೊಗೊಂಡೇ ನಾವು ಮಾಡ್ತೀವಿ. ಶಾಸಕರು ಏನು ಹೇಳಿದ್ದಾರೆ, ನಾವು ವಾರ್ಡ್ ವೈಸ್ ಹೋಗಿ ಜನರಿಗೆ ಕೂಡ ನಾನು ಮಾತನ್ನು ಹೇಳಿದ್ದಾರೆ. ಶಾಸಕರ ಜೊತೆ ಡಿಸ್ಕಸ್ ಮಾಡಿಕೊಂಡು ಅವರು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಆಯಾ ವಾರ್ಡ್ ಸದಸ್ಯರ ಗಮನಕ್ಕೂ ತೊಗೊಂಬರ್ತೀವಿ. ಇಂಥ ಕಡೆ ಶಾಸಕರು ಕೊಡ್ತಾರೆ ಅಂತ ಎಲ್ಲರಿಗೂ ಒಟ್ಟಿಗೆ ತೊಗೊಂಡು ನಾವು ಅದು ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಮಾಡ್ತೀವಿ ಸರ್. ಆ ಥರ ಯಾವುದೂ ಒತ್ತಡ ಇಲ್ಲ ಸರ್. ಏನೇ ಮಾಡಿದರೂ ನಾವು ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕಾಗುತ್ತೆ. ಕಾನೂನು ಬಿಟ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೆಲವು ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಇರ್ಬೋದು. ಅದನ್ನೆಲ್ಲ ಅವ್ರ ಜೊತೆ ಡಿಸ್ಕಸ್ ಮಾಡಿ ನಾವು ಅಭಿವೃದ್ಧಿ ಜನರಿಗೆ ಒಳ್ಳೆ ಆಗೋಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಖಂಡಿತ ನಾವೆಲ್ಲ ಸೇರಿ ಒಳ್ಳೆ ಕೆಲಸವನ್ನು ಮಾಡ್ತೇವೆ. ಒಟ್ನಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಪ್ರತಿಷ್ಠೆಯಲ್ಲಿ ಅಧಿಕಾರಿಗಳು ಹಣ್ಣುಗಾಯಿ ನೀರುಗಾಯಿ ಆಗಿದ್ದು ಇಲ್ಲ ಸಲ್ಲದ ಆರೋಪಗಳನ್ನು ಕೇಳುವಂತಾಗಿದೆ. ತಾವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.